ನಿನ್ನ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ನಾನು ಏನಾಗ್ತಿದ್ನೋ. ಥ್ಯಾಂಕ್ ಯು ಶ್ಯಾಮ. ಕೃತಜ್ಞತೆನ ಸಹಾಯ ಪಡ್ಕೊಂಡವರು ಸಹಾಯ ಮಾಡಿದವ್ರಿಗೆ ಹೇಳ್ತಾರೆ. ನಾನ್ ಮಾಡಿದ್ದು ಸಹಾಯ ಅಲ್ಲ, ಇದು ನನ್ನ ಕರ್ತವ್ಯ. ನಿನ್ನ ಮೇಲೆ ದಿನ ದಿನಕ್ಕೂ ಗೌರವ ಹೆಚ್ಚಾಗ್ತಿದೆ ಶ್ಯಾಮ. ಅದು ನಿಮ್ ಒಳ್ಳೆತನ, ನಿನ್ನ ದೊಡ್ಡತನ ಕೂಡ. ಅದಕ್ಕೆ ಕಾರಣ ನೀವೇ ರೀ. ಹೌದು ರೀ, ನೀವಿದ್ದೀರಾ ಅನ್ನೋ ಧೈರ್ಯನೇ ನನ್ನ ಹೀಗೆ ನಡೆಸ್ತಿದೆ. ನೀವು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆನೇ ನಾನು ಹೀಗೆ ಯೋಚನೆ ಮಾಡೋ ಹಾಗೆ ಮಾಡ್ತಿದ್ದೆ. ನನ್ನ ಪ್ರತಿ ಯೋಚನೆಯಲ್ಲೂ ನೀವು ಯಾವಾಗಲೂ ಇರ್ತೀರಾ. ನನ್ನ ಪ್ರತಿ ಹೆಜ್ಜೆಯಲ್ಲೂ ನೀವಿದ್ದೀರಾ. ನಿಮ್ಮ ಒಳ್ಳೆ ಮನಸ್ಸೇ ನನಗೆ ಧೈರ್ಯ, ನನಗೆ ಶಿಕ್ಷಣ ಕೊಡ್ತಿದೆ. ಪ್ರತಿ ಕ್ಷಣ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ತಾ ನನಗೆ ರಕ್ಷಣೆ ಕೊಡ್ತಿದೆ. ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ನನಗೆ ಹೊಸ ಪುಸ್ತಕನ ಓದ್ತಿರೋ ಹಾಗೆ ಅನ್ನಿಸ್ತಿದೆ ಶ್ಯಾಮ. ಮಾತ್ ಕೊಟ್ಟ ಹಾಗೆ ಗಂಡನ ಮೇಲಿರೋ ಆರೋಪ ದೂರ ಮಾಡಿ ನಮ್ಮ ಕುಟುಂಬದ ಮರ್ಯಾದೆನ ಕಾಪಾಡ್ದೆ ಶ್ಯಾಮ. ಈ ಕಾಲದಲ್ಲಿ ಗಂಡ ಆಫೀಸಿಂದ ಸ್ವಲ್ಪ ಲೇಟಾಗಿ ಬಂದ್ರು, ಗಂಡನ ಫೋನ್ ಎಂಗೇಜ್ ಬಂದ್ರು ಏನೇನೋ ಊಹಿಸ್ಕೊಂಡು ಎಲ್ಲಿ ಹೋಗಿದ್ದೆ, ಯಾಕೆ ಲೇಟಾಯ್ತು, ಯಾರ ಹತ್ರ ಮಾತಾಡ್ದೆ ಅಂತ ಸಾವಿರಾರು ಪ್ರಶ್ನೆ ಕೇಳಿ ಪ್ರಾಣ ತಿನ್ನೋ ಈ ಕಾಲದಲ್ಲಿ ನಿನ್ನ ನೋಡ್ತಿದ್ರೆ ಹೆಮ್ಮೆ ಆಗತ್ತೆ ಶ್ಯಾಮ. ತುಂಬಾ ಹೆಮ್ಮೆ ಆಗ್ತಿದೆ. ಫೋಟೋಸ್ ಮಾರ್ಫಿಂಗ್ ಮಾಡಿದ್ದು ಇವರೇ. ಆದ್ರೆ ಯಾರು ಮಾಡೋಕ್ ಹೇಳಿದ್ರೋ ಹೇಳ್ತಾ ಇಲ್ಲ. ಇಷ್ಟು ಪಕ್ಕಾ ಪ್ಲಾನ್ ಮಾಡಿದ್ರು ಕೂಡ ಫೇಲ್ ಆಯ್ತು. ಈಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಷ್ಟಕ್ಕೂ ಅಖಿಲ್ ಅವ್ರನ್ನ ಹೇಗೆ ಹುಡ್ಕೊಂಡು ಹೋದ್ರು? ಆ ಶ್ಯಾಮನೆ ಏನೋ ಇಲ್ಲದೆ ಇರೋ ಐಡಿಯಾ ಕೊಟ್ಟಿರ್ತಾಳೆ. ಇವನೊಬ್ಬ ವೇಸ್ಟ್ ಫೆಲೋ. ಲೈಫ್ ಸೆಟ್ಲ್ ಆಗೋ ಮ್ಯಾಟರ್ ಅಂತ ನನಗೆ ಆಸೆ ಹುಟ್ಟಿಸಿ ನನ್ನ ಕೈಲಿ 4 ಲಕ್ಷ ಖರ್ಚು ಮಾಡಿಸ್ದೆ. ನನ್ನ ದುಡ್ಡು ನನಗೆ ಕೊಡು. ನೀನು ಬೇಡ, ನಿನ್ನ ಪ್ಲಾನು ಬೇಡ, ನಿನ್ನಿಂದ ಏನೂ ಆಗಲ್ಲ. ಏಯ್ ಚಕ್ರಪಾಣಿ, ನಿನಗೆ ದುಡ್ಡು ಬೇಕು ಅಂದ್ರೆ ಹೇಳು, ನನ್ನ ಒಡವೆ ಇಟ್ಟಾದ್ರೂ ಕೊಡ್ತೀನಿ. ಅದನ್ನ ಬಿಟ್ಟು ನನ್ನಿಂದ ಏನೂ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಈಗೇನೂ ಆಗಿಲ್ದೆ ಇರ್ಬೋದು, ಆದ್ರೆ ಅಖಿಲ್ನ ನಾನು ಮಾತ್ರ ಬಿಡೋದಿಲ್ಲ. ಏಟು ತಿಂದಿರೋ ಹೆಣ್ಣು ಹಸುವಲ್ಲಿರೋ ಸಿಂಹಕ್ಕೆ ಸಮಾನ. ಆ ಶ್ಯಾಮ ಇಲ್ದಿರೋ ಟೈಮ್ ನೋಡಿ ಅಖಿಲ್ನ ನನ್ನ ಸ್ವಂತ ಮಾಡ್ಕೋತೀನಿ. ನೀನು ಏನು ಮಾಡ್ತೀಯೋ ನಿನ್ನಿಷ್ಟ. 2 ದಿನದಲ್ಲಿ ನಾನು ದುಡ್ಡು ನನಗೆ ಕೊಟ್ಬಿಡು. ಕೊಡ್ತೀನಿ. ಹುಷಾರು. ನಂದು ಒಂದು ಜೀವನ.
ಡೋರ್ ಕ್ಲೋಸ್ ಮಾಡ್ತಿದ್ದಾಳೆ? ಇವಳು ಯಾಕೆ ನನ್ನ ಹತ್ರ ಬರ್ತಿದ್ದಾಳೆ? ಸೀರಿಯಸ್ ಆಗಿ ಬೇರೆ ಇದ್ದಾಳೆ. ಏನ್ ಶ್ಯಾಮ ಹಾಗೆ ನೋಡ್ತಿದ್ಯಾ? ನೀನ್ ಎಷ್ಟು ಚೆನ್ನಾಗಿ ನಟಿಸ್ತೀಯಲ್ಲ ಅಂತ ನೋಡ್ತಿದ್ದೆ. ನಾನೇನ್ ನಟಿಸ್ತಾ ಇಲ್ಲ. ನಟಿಸ್ದೆ ಇನ್ನೇನು? ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರು ನೋಡ್ಲಿಲ್ಲ ಅಂತ ಭ್ರಮೇಲಿರತ್ತಂತೆ. ಹಾಗಿದೆ ನಿನ್ ವ್ಯವಹಾರ. ಹಲೋ, ಯಾರು? ನಮಸ್ತೆ ಸರ್. ಯಾರು ತಗೊಂಡಿದ್ದಾರೋ ಹೇಳ್ತೀರಾ ಪ್ಲೀಸ್? ಈಗ ಸದ್ಯಕ್ಕೆ ಆಗಲ್ಲಮ್ಮ, ಟೈಮ್ ಹಿಡಿಯುತ್ತೆ. ಪ್ಲೀಸ್ ಸರ್, ಹೇಳಿ ಸರ್. ಆಯ್ತಮ್ಮ, ಒಂದು 5 ನಿಮಿಷ ಇರಿ. ಹಾ ಹೌದಮ್ಮ, ಆ ಕಂಪ್ನಿ ವಾಚು ಮೊನ್ನೆನೇ ಒಬ್ಬ ತಗೊಂಡ. ಅವ್ರ ಹೆಸರೇನು ಸರ್? ಆತನ ಹೆಸರು ಚಕ್ರಪಾಣಿ. ಚಕ್ರಪಾಣಿ ಹೆಸರು ಕೇಳ್ತಿದ್ದ ಹಾಗೆ ನಾನು ಎಲ್ಲೋ ಕೇಳಿದ್ದೀನಿ ಅಂತ ನೆನಪಾಯ್ತು. ಅದನ್ನ ಎಲ್ಲಿ ಕೇಳ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದಾಗ ಚಕ್ರಪಾಣಿ ಅಂದ್ರೆ ಯಾರು ರಂಜಿನಿ? ನನ್ನ ಚಿಕ್ಕಪ್ಪ ಐಶ್ವರ್ಯ. ಆಗ ನನಗೆ ನಿಮ್ಮ ಮೇಲೆ ಡೌಟ್ ಬಂತು. ಅದಕ್ಕೆ ನಮ್ಮ ಯಜಮಾನ್ರ ಹತ್ರ ನನ್ನ ಡೌಟ್ ಬಗ್ಗೆ ಹೇಳಿದೆ. ನಿನ್ನ ಮನೆಯವ್ರನ್ನ ಕರೆಸಿ ನಿನಗೆ ನ್ಯಾಯ ಸಿಗೋ ಹಾಗೆ ಮಾಡಬೇಕು ಅಂತ ಅವ್ರ ಹತ್ರ ಹೇಳೋ ಹಾಗೆ ಡ್ರಾಮಾ ಪ್ಲೇ ಮಾಡಿದೆ. ಎಷ್ಟು ಕಷ್ಟ ಆದರೂ ಸರಿ, ನಿಮಗೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ನಿಮ್ಮ ಮನೆಯವ್ರನ್ನ ಕರೆಸಿ. ಈ ವಿಷಯ ಆಗ್ಲೇ ಯಾಕೆ ಹೇಳಿಲ್ಲ ಗೊತ್ತಾ? ಮಾರ್ಫಿಂಗ್ ಮಾಡಿರೋ ಫೋಟೋಸ್ ಹೊರಗಡೆ ಬರಬಾರ್ದು ಅಂತ. ಆ ಕೃಷ್ಣನ್ ಸಹಾಯದಿಂದ ಫೋಟೋ ಮಾರ್ಫಿಂಗ್ ಮಾಡಿದವ್ರನ್ನ ಕಂಡು ಹಿಡ್ದೆ. ಹೇಳು, ಯಾಕೆ ಹೀಗೆ ನೀಚವಾಗಿರೋ ಕೀಳ್ಮಟ್ಟದ ಕೆಲಸ ಮಾಡಿದೆ ಹೇಳು? ಇವಳಿಗೆಲ್ಲ ನಿಜ ಗೊತ್ತಾಗೋಗಿದೆ. ನನ್ನನ್ನು ಖಂಡಿತ ಮನೆಯಿಂದ ಕಳಿಸ್ಬಿಡ್ತಾಳೆ. ಹಾಗಾಗಬಾರ್ದು ಅಂದರೆ ನಾನೇನೋ ಒಂದು ಡ್ರಾಮಾ ಮಾಡಬೇಕು. ಶ್ಯಾಮ, ನಾನೇನು ತಪ್ಪು ಮಾಡಿಲ್ಲ. ಟೀಚರ್, ನೀವು ಬಂದಾಗಿಂದನೂ ನಿಮ್ಮ ವರ್ತನೆ ನೋಡ್ತಾ ಇದ್ದೀನಿ, ನಿಮ್ಮ ಪ್ರಯತ್ನನ ನೋಡಿದ್ದೀನಿ. ಎಲ್ಲ ಗೊತ್ತಿದ್ರು ನೀವು ತಪ್ಪು ಮಾಡಿಲ್ಲ ಅಂದರೆ ನಂಬೋ ಅಂತ ಅಮಾಯಕಿ ನಾನಲ್ಲ. ಅಖಿಲ್ ಅವರು ಚಿಪ್ಪೊಳಗಿರೋ ಮುತ್ತು ಅಂತ ಒಳ್ಳೆ ಅಖಿಲ್ ಅವ್ರ ಮೇಲೆ ಆರೋಪ ಹೊರಿಸಿ ಅವ್ರ ಮನ್ಸಿಗೆ ನೋವಾಗೋ ಹಾಗೆ ಮಾಡಿ ಸಮಾಜದಲ್ಲಿ ಎಷ್ಟು ಮರ್ಯಾದೆ ಪ್ರತಿಷ್ಠೆ ಇರೋ ಅವ್ರ ಕುಟುಂಬಕ್ಕೆ ಮನಃಶಾಂತಿ ಇಲ್ದಿರೋ ಹಾಗೆ ಮಾಡಿದ್ರಿ. ನಿಮ್ಮಂಥವ್ರನ್ನ ಪ್ರಾಮಿಸ್ ಶ್ಯಾಮ, ನೀನು ನೋಡಿದ್ದು ನಿಜಾನೇ ಆಗಿರ್ಬೋದು, ನಡೆದಿದ್ದು ನಿಜಾನೇ ಅನ್ನಿಸ್ಬೋದು. ಆದರೆ ನಿನಗೆ ಗೊತ್ತಿಲ್ದಿರೋ ನಿಜ ಇನ್ನೊಂದಿದೆ. ಏನದು? ಅಖಿಲ್ ಅವ್ರ ಹಾಗೆ ನಾನು ಕೂಡ ಅವ್ರ ಬಲೆಗೆ ಸಿಗ್ಬಿದ್ದವಳು. ನನಗೆ ಗೊತ್ತಿಲ್ದೇನೆ ಅವ್ರ ಕುತಂತ್ರಕ್ಕೆ ನಾನು ಕೂಡ ಬಲಿಯಾದೆ. ಆ ಫೋಟೋಸ್ ಲೀಕ್ ಆದರೆ ನನ್ನ ಜೀವನ ನಾಶ ಆಗುತ್ತೆ ಅಂತ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ದೆ ಅಷ್ಟೆ. ನಾನು ಯಾವುದೋ ಆಸೆಯಿಂದ ಮಾಡಿಲ್ಲ. ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ನನ್ನಿಂದ ನನ್ನ ಮೇಲೆ ಆಣೆ ಶ್ಯಾಮ, ನನ್ನ ನಂಬು ಪ್ಲೀಸ್. ನಿನ್ನ ನಂಬಿಸೋದಕ್ಕೆ ನಾನು ಏನು ಮಾಡಬೇಕು ಹೇಳು? ನಾನು ಏನು ಹೇಳಿದ್ರು ನೀನು ನಂಬಲ್ಲ. ಯಾಕಂದರೆ ನಡೆದಿದ್ದೆ ಅಂಥದ್ದು. ನಿನ್ನ ಸ್ಥಾನದಲ್ಲಿ ಯಾರಿದ್ರೂ ನಂಬಲ್ಲ. ಅದರಲ್ಲಿ ನಿನ್ನ ತಪ್ಪೇನಿಲ್ಲ. ನೋಡಿ ಟೀಚರ್, ಮದುವೆ ಆಗದೆ ಇರೋ ಹೆಣ್ಣು ಅಂತ ಈ ನಿಜಾನ ನನ್ನ ಮನಸ್ಸಲ್ಲೇ ಇಟ್ಕೋತೀನಿ. ನಾನು ಹೆಣ್ಣಾಗಿ ಇದು ಹೊರಗಡೆ ಗೊತ್ತಾದರೆ ಏನಾಗುತ್ತೋ ನನಗೂ ಗೊತ್ತಿರೋದ್ರಿಂದ ಈ ನಿಜಾನ ನಾನು ಯಾರಿಗೂ ಹೇಳಲ್ಲ.
ಕೂಡ ನಾನ್ ನಿಮ್ಮನ್ನ ನಂಬಲ್ಲ. ಆದ್ರೆ ನಿಜ ಪೂರ್ತಿಯಾಗಿ ತಿಳಿಯೋವರೆಗೂ ಅವಸರ ಮಾಡಲ್ಲ. ನಿಮ್ಮೇಲೆ ಒಂದ್ ಕಣ್ ಯಾವಾಗ್ಲೂ ಇಟ್ಟಿರ್ತೀನಿ. ಹುಷಾರು. ಪೆದ್ದಿ ಶ್ಯಾಮ, ನನ್ನನ್ನು ನೀನು ಎಷ್ಟೇ ತಡಿಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ಪ್ರಯತ್ನ ಮಾತ್ರ ನಿಲ್ಲಿಸಲ್ಲ. ಮಾಡ್ತಾನೇ ಇರ್ತೀನಿ. ವೈದೇಹಿ, ಶ್ಯಾಮ, ಇಲ್ಲಿ ಬನ್ನಿ. ಆರತಿ ತಗೊಳ್ರಮ್ಮ. ರಂಜನಿ, ನೀನು ಆರತಿ ತಗೊಳಮ್ಮ. ಆ ದೇವರ ದಯೆಯಿಂದ ಎಲ್ರ ಮುಂದೆ ಮರ್ಯಾದೆ ಹೋಗೋದ್ರಿಂದ ಪಾರಾದ್ವಿ. ಅಖಿಲ್ ಮೇಲೆ ನಿನ್ ಮೇಲೆ ಬಂದಿರೋ ಆರೋಪ ದೂರ ಆಯ್ತು. ಆರೋಪ ದೂರ ಹೋಯ್ತು ಆಂಟಿ. ಆದ್ರೆ ನೆರಳು ಮಾತ್ರ ನನ್ನ ಹಿಂದೆನೇ ಇದೆ. ನೆರಳು ಹಿಂದೆ ಇದೆ ಅಂದ್ರೆ ಏನಮ್ಮ? ಹೇಳ್ತೀನಿ ಆಂಟಿ. ಈ ಒಡವೆ ಯಾಕಮ್ಮ? ನನ್ನ ಒಡವೆನೆ ಆಂಟಿ. ಇದರಿಂದ ನಾನು ಹಿಂಬಾಲಿಸ್ತಿರೋ ಆ ನೆರಳನ್ನ, ಆ ಕರ್ಮನ ದೂರ ಮಾಡ್ಕೋಬೇಕು ಅಂತಿದ್ದೀನಿ. ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಅದೇ ಆಂಟಿ, ಆ ಫೋಟೋನ್ ಮಾರ್ಫಿಂಗ್ ಮಾಡಿರೋ ಆ ಕೆಟ್ಟ ಜನ ದುಡ್ಡು ಕೊಡು ಅಂತ ನನ್ನ 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 ಬ್ಲ್ಯಾಕ್ ಮೇಲ್ ಮಾಡ್ತಿದಾರಲ್ಲ. ಇದನ್ ಮಾರಿ ಆ ದುಡ್ಡನ್ನ ಅವ್ರಿಗೆ ಕೊಡೋಣ ಅಂತಿದ್ದೀನಿ ಆಂಟಿ. ನೀವು ಅವ್ರಿಗೆ ಯಾಕೆ ದುಡ್ಡು ಕೊಡಬೇಕು ಟೀಚರ್? ಅಖಿಲ್ ಅವರು ಅವ್ರನ್ನ ಹಿಡಿದು ಅವ್ರಿಗೆ ಬುದ್ಧಿ ಹೇಳಿದ್ರಲ್ಲ. ಹೇಳಿದ್ದಾರೆ ಶ್ಯಾಮ, ಅಖಿಲ್ ಅವರು ಅವರಿಗೆ ಬುದ್ಧಿ ಹೇಳಿದ್ದಾರೆ. ಆದರೆ ಆ ಕೆಟ್ಟ ಜನಕ್ಕೆ ಅಖಿಲ್ ಅವ್ರ ಮೇಲೆ ಭಯ ಇರತ್ತೆ ಹೊರತು ನನ್ನ ಮೇಲೆ ಭಯ ಇರಲ್ವಲ್ಲ. ಮಾರ್ಫಿಂಗ್ ಮಾಡಿರೋ ಅಖಿಲ್ ಅವ್ರ ಫೋಟೋ ತೆಗಿತಾರೆ ಹೊರತು ನನ್ನ ಫೋಟೋನ ತೆಗಿಯಲ್ವಲ್ಲ. ಹಾಗ್ಯಾಕೆ ಮಾಡ್ತಾರಮ್ಮ? ಇಬ್ಬರು ಫೋಟೋನು ತೆಗಿತಾರೆ. ಇಲ್ಲ ಆಂಟಿ, ಹಾಗಿಲ್ಲ. ಅವರು ನನಗೆ ಫೋನ್ ಮಾಡಿ 5 ಲಕ್ಷ ಕೊಟ್ರೆ ಮಾತ್ರ ಫೋಟೋ ತೆಗಿತೀವಿ, ಇಲ್ಲಾಂದ್ರೆ ತೆಗಿಯಲ್ಲ ಅಂತ ಹೆದರಿಸ್ತಿದ್ದಾರೆ. ಅವರು ನಿನಗೆ ಫೋನ್ ಮಾಡಿದ್ರಾ? ಹೌದು ಆಂಟಿ. ಅವ್ರು ಫೋನ್ ಮಾಡಿದಾಗ ಶ್ಯಾಮ ಕೂಡ ನನ್ನ ಪಕ್ಕದಲ್ಲೇ ಇದ್ಲು. ಆದ್ರೆ ಅವರು 5 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಶ್ಯಾಮ ಕೂಡ ನನ್ನ ಮಾತನ್ನ ನಂಬಲಿಲ್ಲ. ಇದೇನ್ ಶ್ಯಾಮ, ರಂಜನಿ ಮಾತನ್ನ ನೀನ್ ಯಾಕೆ ನಂಬ್ತಿಲ್ಲ? ನಿನ್ ಮುಂದೆನೆ ಫೋನ್ ಬಂದಿತ್ತಂತಲ್ಲ? ಹೌದತ್ತೆ, ನನ್ನ ಮುಂದೆನೇ ಫೋನ್ ಬಂದಿತ್ತು. ಆದರೆ ನನ್ಗೆ ಯಾಕೋ ನಂಬೇಕು ಅಂತಾನೆ ಅನಿಸ್ತಿಲ್ಲ. ಅಂದರೆ ಅಖಿಲ್ ಅವರು ಅವ್ರಿಗೆ ವಾರ್ನಿಂಗ್ ಕೊಟ್ಟು ಕಳ್ಸಿದ ಮೇಲೂ ಕೂಡ ಅವ್ರು ಹೀಗೆ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಲ್ವಲ್ಲ ಅನ್ನೋದು ನನ್ನ ಯೋಚನೆ. ಮಾಡ್ತಾರೆ, ಅಂಥ ದುಷ್ಟರು ಹಾಗೆ ಮಾಡ್ತಾರೆ. ಆದ್ರೂ ವಿದ್ಯೆ ಕಲಿಸೋ ಗುರು ಮಾತನ್ನ ನಂಬಲ್ಲ ಅಂದ್ರೇನು? ಗುರುವಿನ ಮಾತನ್ನ ನಂಬಲ್ಲ ಅಂತಂದ್ರೆ ಆ ಗುರುಗಳನ್ನ ಅನುಮಾನಿಸೋದು ಅವಮಾನಿಸೋದಕ್ಕೆ ಸಮಾನ.
ಇನ್ಯಾವತ್ತೂ ಈ ರೀತಿ ಕೆಲಸ ಮಾಡಬೇಡ. ಸರಿ ಅತ್ತೆ. ಸಾರಿ ಟೀಚರ್. ಪರವಾಗಿಲ್ಲ ಶ್ಯಾಮ. ಅಖಿಲ್, ಕಂದ ಅಖಿಲ್. ಏನ್ ಮಮ್ಮಿ? ಮಾರ್ಫಿಂಗ್ ಮಾಡಿರೋ ಆ ಕೆಟ್ಟ ಜನರು ರಂಜನಿಗೆ ಫೋನ್ ಮಾಡಿ 5 ಲಕ್ಷ ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದಾರಂತೆ. ಪಾಪ ರಂಜನಿ ತನ್ನ ಒಡವೆಗಳನ್ನ ಮಾರಿ ಅವರಿಗೆ 5 ಲಕ್ಷ ಕೊಡೋದಕ್ಕೆ ರೆಡಿ ಆಗಿದ್ದಾಳೆ. ಹೌದು ಅಖಿಲ್, ಇಲ್ಲಿ ನೋಡಿ ಒಡವೆ. ನಮ್ಮ ಮನೇಲಿರೋ ಹುಡುಗಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಕಂದ. ಸರಿ ಮಮ್ಮಿ, ಆ ವಿಷಯ ನಾನು ನೋಡ್ಕೋತೀನಿ. ಮೇಡಮ್, ಅವನು ಯಾವ ನಂಬರಿಂದ ಫೋನ್ ಮಾಡಿದ್ನೋ ಆ ನಂಬರ್ ನಂಗೆ ಕೊಡಿ. ಹೇಳಿ ಮೇಡಮ್, ಆ ನಂಬರ್ ಅಖಿಲ್ ಅವ್ರಿಗೆ ಕೊಡಿ. ಅಖಿಲ್ ಅವರೇ ಮಾತಾಡ್ತಾರೆ. ಹೇಳಿ ಮೇಡಮ್. ಅದು ಅವನು ಒಂದೊಂದ್ಸಲಿ ಒಂದೊಂದು ನಂಬರಿಂದ ಕಾಲ್ ಮಾಡ್ತಾನೆ. ಮತ್ತೆ ನಾನು ಆ ನಂಬರ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿಟ್ಟಿರ್ತಾನೆ. ಅಂದರೆ ಅವನು ನನಗೆ ಫೋನ್ ಮಾಡಬೇಕು ಅಂದ್ಕೊಂಡಾಗಲೇ ಆ ಫೋನ್ನ ಆನ್ ಮಾಡ್ತಾನೆ ಅನಿಸುತ್ತೆ. ಓಕೆ ಮೇಡಮ್, ಈ ಸಲ ಅವ್ನು ನಿಮಗೆ ಫೋನ್ ಮಾಡಿದಾಗ 5 ಲಕ್ಷನ ಎಲ್ಲಿಗೆ ತಂದ್ಕೊಡ್ಬೇಕು ಅಂತ ಅವನ್ನ ಕೇಳಿ. ನಾನು ಅಲ್ಲಿಗೆ ಹೋಗಿ ಅವನ ಕತೆ ಏನು ಅಂತ ನೋಡ್ತೀನಿ. ಥ್ಯಾಂಕ್ಸ್ ಅಖಿಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಅಖಿಲ್. ತುಂಬ ಥ್ಯಾಂಕ್ಸ್ ಅಖಿಲ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳೋದು ಯಾಕಮ್ಮ, ಇದು ಅವನ ಜವಾಬ್ದಾರಿ. ಎಸ್, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇನ್ನು ನೀನು ಧೈರ್ಯವಾಗಿರಮ್ಮ, ಎಲ್ಲ ಅಖಿಲ್ ನೋಡ್ಕೋತಾನೆ. ಎಲ್ಲ ಅಖಿಲ್ ಅವರೇ ನೋಡ್ಕೊಂಡ್ರೆ ಅದಕ್ಕಿಂತ ನನಗಿನ್ನೇನು ಬೇಕು ಆಂಟಿ? ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನೋಡಿದ್ಯಾ ನಿನ್ನತ್ತೆನ ಹೇಗೆ ಬುಟ್ಟಿಗೆ ಹಾಕ್ಕೊಂಡೆ ಅಂತ? ಇನ್ನು ನೀನು ನನ್ನ ಈ ಮನೆಯಿಂದ ಕಳ್ಸಕ್ಕಾಗಲ್ಲ. ನೀವ್ ಹೀಗೆ ಎಷ್ಟು ಜನರನ್ನ ಬುಟ್ಟಿಗೆ ಹಾಕೊಂಡ್ರು, ನಿಮ್ ಸತ್ಯ ಹೊರಗೆ ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನಿಮ್ ನಿಜ ಸ್ವರೂಪ ಹೊರಗಡೆ ಬಂದೇ ಬರುತ್ತೆ. ಅಕ್ಕ, ನಮ್ಮ ಟೀಚರ್ ಹೇಳಿದ್ನ ನೀವು ನಂಬ್ತೀರಾ? ಅವಳಷ್ಟೊಂದು ನೊಂದ್ಕೊಂಡು ಅಳ್ತಾ ಹೇಳಿದಾಗ ನಮ್ದೇ ಹೇಗಿರಲಿ ಶ್ಯಾಮ? ನೀನ್ ನಂಬ್ಲಿಲ್ವಾ? ಅದೇನು ಶ್ಯಾಮ, ಕಷ್ಟದಲ್ಲಿರೋ ಹೆಣ್ಮಗಳನ್ನ ಹಾಗೆ ಅನುಮಾನಿಸ್ಬಾರ್ದು. ಅಲ್ಲದೆ ಈಗ ನಾವೇ ಅವ್ರಿಗೆ ಸಪೋರ್ಟ್ ಆಗಿರಬೇಕು. ಸರಿ ಅಕ್ಕ. ನಾಲ್ಕು ಕಣ್ಣೀರ್ ಹಣ್ಣಿ ಅಡ್ಡ ಇಟ್ಕೊಂಡು ಆಂಟಿ ಹತ್ರ ಮಾರ್ಕ್ಸ್ ತಗೊಂಡಾಯ್ತು. ಆದಷ್ಟು ಬೇಗ ಅಖಿಲ್ ಹತ್ರನೂ ಮಾರ್ಕ್ಸ್ ತಗೋತೀನಿ. ಫೈನಲ್ ಆಗಿ ಅಖಿಲ್ನ ನನ್ನವನಾಗಿ ಮಾಡ್ಕೋತೀನಿ.
ಶ್ಯಾಮ ಹಾಗೆ ನೋಡ್ತಿದ್ಯಾ? ನೀವೇನು ನಿಮ್ಮ ಆಲೋಚನೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ ಹತ್ರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೆ ನೀವು ಡ್ರಾಮಾ ಮಾಡಿದ್ರಿ ಅಂತ ನನಗೆ ಗೊತ್ತು.